ಬಹಳ ದೊಡ್ಡ ಅಂತರದಲ್ಲಿ ಬರಬಹುದಂತ ನಿರೀಕ್ಷೆ ಇದೆ ನಮ್ಮೆಲ್ಲರಿಗೂ. ಯಾಕಂದರೆ ಕಾಂಗ್ರೆಸ್ ರಾಜ್ಯದಲ್ಲಿ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಮತ್ತು ಭರವಸೆಗಳ ಆಧಾರದ ಮೇಲೆ ಇವರು ಚುನಾವಣೆ ಮಾಡ್ತೀವಿ ಅಂತ, ಅಭಿವೃದ್ಧಿ ಆಧಾರದ ಮೇಲೆ ಚುನಾವಣೆ ಆಗಿಲ್ಲ. ಪ್ರಜ್ಞಾವಂತ ಮತದಾರರು ಸಾರಸಾಟ ತಿರಸ್ಕಾರ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಒಂದು ವರ್ಗದ ಮತದಾರರ ಮೇಲೆ ಅವಲಂಬಿತರಾಗಿಲ್ಲ. ವೀರಶೈವ ಲಿಂಗಾಯತ ಒಳಗೊಂಡಂತೆ ವೀರಶೈವ ಲಿಂಗಾಯತದಲ್ಲಿ ಉಪಪಂಗಡಗಳು, ಹಿಂದುಳಿದ ವರ್ಗದಲ್ಲಿ ಉಪಪಂಗಡಗಳು, ಪರಿಶಿಷ್ಟ ಜಾತಿ ಪಂಗಡ ಉಪಪಂಗಡಗಳು ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸಿದರೆ ಮತ್ತು ಈ ಬಾರಿ ಅಲ್ಪಸಂಖ್ಯಾತರು ಸಹ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲವನ್ನು ಕೊಡಿದರೆ ನಾನು ಜಾತ್ಯತೀತ ವ್ಯಕ್ತಿ, ಒಂದು ಜಾತಿಗೆ ಸೀಮಿತ ಅಲ್ಲ, ಎಲ್ಲ ವರ್ಗದವರು ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಕೊಡಿದರೆ ಧನ್ಯವಾದಗಳು. ಅಲ್ಲ, ಈಗ ಮುಸ್ಲಿಂ ಎಲ್ಲ ಸಸ್ಪೆಂಡ್ ಮಾಡ್ತಾ ಇದ್ದಾರಲ್ಲ ಎಲ್ಲ ಮುಸ್ಲಿಂ ಇವ್ರನ್ನೆಲ್ಲ, ಅದು ಕಾಂಗ್ರೆಸ್ಸಿನ ಆಂತರಿಕ ವಿಚಾರ. ಅವ್ರು ಏನು ನಡೀತಿದ್ದಾರೆ ಕಾಂಗ್ರೆಸ್ಸಿನ ಆಂತರಿಕ ವಿಚಾರ ಬಗ್ಗೆ ನಾನು ಮಾತಾಡೋಕ್ಕೆ ಇಚ್ಛೆ ಪಡ್ತೆ. ಭಾರತೀಯ ಜನತಾ ಪಾರ್ಟಿ ಎಲ್ಲ ವರ್ಗದವರಿಗೆ ಸಾಮಾಜಿಕ ನ್ಯಾಯ ಕೊಟ್ಟಿದೆ. ಹಂಗಾಗಿ ನಮ್ಮ ನರೇಂದ್ರ ಮೋದಿಯವರ ವರ್ಚಸ್ಸು, ಸನ್ಮಾನ್ಯ ಯಡಿಯೂರಪ್ಪನವರು ಕೊಟ್ಟಂಥ ಅಭಿವೃದ್ಧಿ ಮತ್ತು ಎಲ್ಲ ನಮ್ಮ ನಾಯಕರೆಲ್ಲ ಪ್ರಚಾರ ಮಾಡಿದರೆ ಗೆಲುವು ನಿಶ್ಚಿತ ಅಂತ ಹೇಳಿ ಇಚ್ಛೆ ಪಕ್ಷಾತೀತವಾಗಿ ಎಲ್ಲರೂ ನಮಗೆ ಅಂದರೆ ಪಕ್ಷದ ಹೊರಗೆ ಬಿಟ್ಟು ರಾಜಕೀಯ ಹೊರತಾಗಿ ಸ್ನೇಹಿತರಿದ್ದಾರೆ. ಅಬ್ದುಲ್ ಜಬ್ಬಾರ್ ಅವರಿಂದ ನಡೆಸ್ಕೊಂಡ ರೀತಿ ನಾವು ಪಕ್ಷದ ಆಂತರಿಕ ವಿಚಾರ ಬಗ್ಗೆ ನಾನು ಮಾತಾಡಕ್ಕೆ ಇಚ್ಛೆ ಪಡೋದು. ಏನು ವಿನಯ್ ಕುಮಾರ್ ಎಲ್ಲ ಏನು ಕಾನ್ಸಂಟ್ರೇಷನ್ ಹೊನ್ನಾಳಿ ಮತ್ತು ಉತ್ತರ ಮಾಡ್ತಾ ಇದಾರಂತ ಡಿ ವಿನಯ್ ಕುಮಾರ್ ಯಾವ ಪಾರ್ಟಿಯಿಂದ ಯಾವ ಮತ್ತೆ ಬಿಜೆಪಿ ಓಡಾಡ್ತಾರೆ, ಬಿಜೆಪಿಯಿಂದ ಇನ್ನೇನು ಮಾಡ್ತಾರೆ? ಪಕ್ಷೇತರ ಒಂದು ಮೊನ್ನೆ ವಿಧಾನಸಭಾ ಚುನಾವಣೆ ದಕ್ಷಿಣದಲ್ಲಿ ಸಹಕಾರ ಕೊಡೋದು ಧನ್ಯವಾದ ಹೇಳ್ತೀನಿ. ಆದರೆ ಯಾವ ಪಾರ್ಟಿಯಿಂದ ಅಂತ ಹೇಳಿದ್ರೆ ನಾನು ಯಾಕೆ ಉತ್ತರ ಕೊಡಬೇಕು? ಭಾರತೀಯ ಜನತಾ ಪಾರ್ಟಿ ಎಲ್ಲ ಕ್ಷೇತ್ರಗಳಲ್ಲಿ ಸಮರ್ಥರಿದ್ದಾರೆ. ಅವರು ಪಕ್ಷೇತರ ಸ್ಪರ್ಧೆ ಮಾಡಲಿ, ಅದು ಅವ್ರ ವೈಯಕ್ತಿಕ ವಿಚಾರ. ಆದರೆ ಭಾರತೀಯ ಜನತಾ ಪಾರ್ಟಿಗೆ ಹೊನ್ನಾಳಿಯಲ್ಲಿ ನಾನು ಸ್ಪಷ್ಟವಾಗಿ ನಾನು ಸ್ಪರ್ಧೆ ಮಾಡ್ತೀನಿ. ದಾವಣಗೆರೆ ಉತ್ತರದಲ್ಲಿ ಮೊನ್ನೆ ತಾನೇ ಸ್ಪರ್ಧೆ ಮಾಡಿ ಸೋತಂಥ ಲೋಕಿಕೇನ ನಾರಾಜರು, ಅವ್ರ ಜೊತೆಗೆ 8-10 ಜನ ಅಪೇಕ್ಷಿತರಿದ್ದಾರೆ. ಮತ್ತು ಚನ್ನಗಿರಿ ಇರ್ಬೋದು, ಉಳಿದೆಲ್ಲ ಕ್ಷೇತ್ರಗಳಲ್ಲಿ ಜಗಳೂರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಸಮರ್ಥರಿದ್ದಾರೆ. ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ನೋಡಿ, ಸಂಘಟನೆ ಕಾರ್ಯಕರ್ತರ ಆಧಾರಿತ ಪಾರ್ಟಿ. ಪಕ್ಷಕ್ಕೆ ನಮ್ಮದು ಕೊಡುಗೆ ಇದೆ. ಕಾರ್ಯಕರ್ತರ ಮಧ್ಯೆ ಬೆರ್ತಿದ್ದೀವಿ, ಜನಸಾಮಾನ್ಯರ ಮಧ್ಯೆ ಬೆರ್ತಿದ್ದೀವಿ. ನಾವು ಶಾಸಕರಾಗಿ ಸಚಿವರಾಗಿ ಕ್ಷೇತ್ರ ಅಭಿವೃದ್ಧಿ ಮಾಡಿದ್ವಿ. ಪಕ್ಷದ ಸಂಘಟನೆಗೆ ನಮ್ಮದೇ ಆದ ಕೊಡುಗೆ ಇದೆ. ಭಾರತೀಯ ಜನತಾ ಪಾರ್ಟಿಲಿ ಸ್ಪರ್ಧೆ ಮಾಡೋಕ್ಕೆ ಅವಕಾಶನೇ ಇಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಯಾಕೆ ಹೊನ್ನಾಳಿ ನಾನು ಸಮರ್ಥಿಲ್ಲ. ಪಕ್ಷೇತರ ಸ್ಪರ್ಧೆ ಮಾಡ್ಬೋದು, ಅದನ್ನು ಸ್ಪರ್ಧೆ ಮಾಡಬೇಡ ಅಂತ ಹೇಳಕ್ಕೆ ನನಗೆ ಅಧಿಕಾರ ಇಲ್ಲ. ಉತ್ತರದಲ್ಲಿ ಒಂದು ನಿಮಿಷ ಹೇಳ್ತೀನಿ. ಉತ್ತರದಲ್ಲಿ ಸೋತ ಅಭ್ಯರ್ಥಿ ಲೋಕ ನಾರಾಯಣ ಮತ್ತು 8 ಜನ ಆಕಾಂಕ್ಷಿಗಳಿದ್ದಾರೆ. ಯಾಕೆ ಟಿಕೆಟ್ ಕೊಡೋದು ನನ್ನ ಕೈಲಿಲ್ಲ. ಉತ್ತರದಲ್ಲೂ ಭಾಳ ಜನ ಆಕಾಂಕ್ಷಿಗಳಿದ್ದಾರೆ. ಲೋಕಿಕೆ ಸೋತದ್ದು ಅಂತ ಹೇಳಿದ್ದೀನಿ. ಮತ್ತು ಭಾಳ ಜನ ಆಕಾಂಕ್ಷಿಗಳಿದ್ದಾರೆ. ಎಲ್ಲ ಹೊನ್ನಾಳಿಲಿ, ಚನ್ನಗಿರಿಲಿ, ಎಲ್ಲ ಕ್ಷೇತ್ರದಲ್ಲೂ ಸಮರ್ಥ ಅಭ್ಯರ್ಥಿಗಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಗೆ ಕೊಡುಗೆ ಇದೆ. ಆದರೆ ಭಾರತೀಯ ಜನತಾ ಪಾರ್ಟಿಗೆ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದರೆ ಅದನ್ನು ನಾವು ಯಾರು ಒಪ್ಪಲ್ಲ. ಸದ್ಯದಲ್ಲಿ ಬಿಜೆಪಿ ಸೇರ್ತೀವಿ ಅಂತ ಅಂದಿದ್ದಾರೆ. ಮತ್ತೆ ಈ ಬಾರಿ ವಿಧಾನಸಭೆ ಚುನಾವಣೆ ದಕ್ಷಿಣದಲ್ಲಿ ಅವರ ಹೆಸರು ಸರ್ ಬಿಜೆಪಿಯಿಂದ ಕೇಳಿ ಬಂದಿತ್ತಲ್ಲ, ನೋಡೋಣ. ಅದೆಲ್ಲ ಮುಗಿದ ಅಧ್ಯಾಯ. ಭಾರತೀಯ ಜನತಾ ಪಾರ್ಟಿಗೆ ಕಾರ್ಯಕರ್ತರು ಇಲ್ಲಿ ಇಲ್ಲ, ನಾಯಕರ ಕೊರತೆ ಇಲ್ಲ. ಇಲ್ಲಿ ಕೆಲವರು ರಾಜ್ಯದ ಹೊರಗಡೆ ಜಿಲ್ಲೆಯಿಂದ ಬಂದಂಥವರು ಅನಗತ್ಯವಾಗಿ ನಮ್ಮ ಚುನಾವಣೆ ಸಂದರ್ಭದಲ್ಲಿ ಗೊಂದಲ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದರು. ಯಾಕೆ ನಾವ್ಯಾರು ಕೆಲಸ ಮಾಡಿಲ್ಲ ಚುನಾವಣೆಗೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆ ಗೊಂದಲ ಆಗಬಾರ್ದು, ನಮ್ಮಿಂದ ಅಭ್ಯರ್ಥಿಗೆ ಪಕ್ಷಕ್ಕಂತ ನಾವು ಬಹಳ ಮೌನವಾಗಿದ್ವಿ. ಕೆಲವರು ಅನಗತ್ಯವಾಗಿ ಬೇರೆ ಜಿಲ್ಲೆಯಿಂದ ಬಂದು, ನನಗೆ ಗೊತ್ತಿದೆ ಇದರಿಂದ ಯಾರಿದ್ದಾರೆ, ಬ್ಯಾಕಪ್ ಅದಾರೆ. ಹಂಗಾರೆ ಬಿಜೆಪಿ ನಮಗೆ ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ. ಅಂದರೆ ಬಿಜೆಪಿಗೆ ಏನು ಕೊಡುಗೆ? ಹೊರಜಿನಿಂದ ಬಂದವರು ಯಾರು ಸರ್? ನಾನು ಒಂದು ನಿಮಿಷ ಹೇಳ್ತೀನಿ. ಇದರಲ್ಲಿ ಕೆಲವರು ಬ್ಯಾಕಪ್ ಮಾಡ್ತಾರೆ. ನನಗೆಲ್ಲ ಮಾಹಿತಿ ಇದೆ. ಹೊನ್ನಾಳಿ ನಿಲ್ಲಿಸ್ತೀವಿ, ಅಲ್ಲಿ ನಿಲ್ಲಿಸ್ತೀವಿ, ಇದೆಲ್ಲ ನಡೆಯಲ್ಲ, ಆಟ ನಡೆಯಲ್ಲ ನಮ್ಮ ಹತ್ರ.
ನಾನು ಆ ವ್ಯಕ್ತಿ ಬಗ್ಗೆ ಮಾತಾಡಲ್ಲ. ಸ್ಪರ್ಧೆ ಮಾಡ್ತಾರ, ಪಕ್ಷೇತರ ಸ್ಪರ್ಧೆ ಮಾಡಲಿ, ನಮ್ದೇನು ಅಭ್ಯಂತರ ಇಲ್ಲ. ಕೊಡಾಯಿ ಮದಾಯಿ ಕ್ಷೇತ್ರ ಜನ ತೀರ್ಮಾನ ಮಾಡ್ತಾರೆ, ಮತದಾರರು ತೀರ್ಮಾನ ಮಾಡ್ತಾರೆ. ಆದರೆ ಕೆಲವರು ಷಡ್ಯಂತ್ರ ಮಾಡ್ತಾರೆ. ಅನಗತ್ಯವಾಗಿ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿದ್ರು. ನನಗೆ ಗೊತ್ತಿದೆ ಯಾರ್ಯಾರು ಅಂತಂದು. ಕೆಲವರು ಬ್ಯಾಕಪ್ ಅದಾರೆ. ನಾನು ಹೇಳ್ತಿದ್ದೀನಿ, ಸ್ಪಷ್ಟವಾಗಿ ಹೇಳ್ತೀನಿ, ಭಾರತೀಯ ಜನತಾ ಪಾರ್ಟಿಗೆ ಮುಖಂಡರುಗಳು ಕೊರತೆ ಇಲ್ಲ, ಕಾರ್ಯಕರ್ತರ ಕೊರತೆ ಇಲ್ಲ, ಯಾರೋ ಒಬ್ಬ ವ್ಯಕ್ತಿ ಮೇಲೆ ಪಾರ್ಟಿ ನಿಂತಿಲ್ಲ. ಯಾಕೆ ನಮಗೆ ಸಾಮರ್ಥ್ಯ ಇಲ್ಲ? ಈ ದೇಶದಲ್ಲಿ BBG ರಾಮ್ಜಿ 119.8 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದೀನಿ. ಕ್ಷೇತ್ರದಲ್ಲಿ ನನಗೆ ತಾಕತ್ತಿದೆ. 300 ಸ್ಥಳಗಳಲ್ಲಿ ನಾನು ಕಾರ್ಯಕ್ರಮ ಮಾಡಿದ್ದೀನಿ. ವಿಜೇಂದ್ರ ಬಂದಾಗ ಬಹಳ ದೊಡ್ಡ ಕಾರ್ಯಕ್ರಮ ಆಯಿತು. ಕೂಲಿ ಕಾರ್ಮಿಕರು ಮಹಿಳಾ ಸಮಾವೇಶ ಆಯಿತು. ಮತ್ತು ಎಲ್ಲ ಕಡೆ ಸಮರ್ಥರಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಸಮರ್ಥರು ಯಾರು ಇಲ್ವಾ? ಯಾರೋ ಒಬ್ಬ ವ್ಯಕ್ತಿ ತಂದು BJP ಸೇರಿಸಿ ಚುನಾವಣೆ ನಿಲ್ಲಿಸ್ತೀವಿ, ನಾವೇ ಸಹಿಸೋಕ್ಕಾಗಲ್ಲ, ನಡೆಯಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಯಾರ್ಯಾರು ಈ ಗೊಂದಲ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರ ಕ್ಷೇತ್ರದಲ್ಲೂ ನನಗೆ, ನಾನು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಓಡಾಟ ಮಾಡೋ ಶಕ್ತಿ ಸಾಮರ್ಥ್ಯ ನನಗಿದೆ. ಯಾರಾದರೂ ಈ ಗೊಂದಲ ಮಾಡೋಕ್ಕೆ ಪ್ರಯತ್ನ ಮಾಡಿದರೆ ರೇಣುಕಾಚಾರ್ಯ ಗೊತ್ತಿದೆ ನನಗೂ ಎಲ್ಲೆಲ್ಲಿ ಆಟ ಆಡಬೇಕು, ಏನು ಮಾಡೋಕ್ಕೂ. ನಾನು ಪಕ್ಷದ ವಿರುದ್ಧ ಅಲ್ಲ. ಭಾರತೀಯ ಜನತಾ ಪಾರ್ಟಿ ನನಗೆ ತಾಯಿ ಸಮಾನ, ಸ್ಥಾನಮಾನ, ಎಲ್ಲ ಅಧಿಕಾರ ಎಲ್ಲ ಕೊಟ್ಟಿದೆ. ಆದರೆ ಯಾರೋ ಒಬ್ಬ ವ್ಯಕ್ತಿ ತಂದು ಪಕ್ಷದಲ್ಲಿ ವೈಭವೀಕರಿಸ್ತೀವಿ ಹೋದರೆ ಅದಕ್ಕೆ ನಾವು ಒಪ್ಪಲ್ಲ. ಯಾರು ವೈಭವೀಕರಿಸ್ತಾ ಇದ್ದಾರೆ ಅಂತ ನಾನು ಯಾರ ಹೆಸರು ಹೇಳಲ್ಲ. ಕಾರ್ಯಕರ್ತರಿಗೆ ಗೊತ್ತಾಗಬೇಕು. ಅವರು ಆಸ್ಪಿರೆಂಟ್ ಇರ್ಬೋದು, 8 ಜನ ಇರ್ತಾರಲ್ಲ, ಹಂಗೆ ಅವರು ಒಬ್ಬ ಆಸ್ಪಿರೆಂಟ್ ಇಂಥ ಪಕ್ಷದಿಂದ ನಿಂದಿರ್ತೀನಿ ಅಂತ ಎಲ್ಲಿ ಹೇಳಿಲ್ಲಲ್ಲ ಅವರು. ಅರೆ ನಾನು ಹೇಳಿಲ್ಲಲ್ಲ, ನಾನು ಆ ವ್ಯಕ್ತಿ ಹೆಸರು ಹೇಳಿಲ್ಲಲ್ಲ. ಪಕ್ಷೇತರ ನಿಲ್ಲಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಅಂತ ನಾನು ಹೇಳಿದ್ದೀನಿ. ನಾನು ಹೇಳ್ತೀನಿ, ಈಗಲೂ ಹೇಳ್ತೀನಿ, ಪಕ್ಷೇತರ ಸ್ಪರ್ಧೆ ಮಾಡುವುದಕ್ಕೆ ಸರ್ವ ಸ್ವತಂತ್ರರು ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬಹುದು. ಬಿಜೆಪಿ ಪ್ರಶ್ನೆ ಇಲ್ಲ. ನಾನು ಹೇಳ್ತಿಲ್ಲ, ಹೊನ್ನಾಳಿಲಿ ನಾನೇ ಅಭ್ಯರ್ಥಿ. ಯಾರು? ನಾನು ಸೋತಿದ್ದೀನಿ. ಹಿಂಗೆ ರೈತ ಉಳುಮೆ ಮಾಡಿ ಗೇಯ್ತಿ ಬೀಜ ಆಗ್ತಲ್ಲ, ರೈತ ಹೊಲ ಗೇಯ್ತಲ್ಲ, ಹಂಗೆ ಭೂಮಿ ಅದ ಮಾಡಿದ ಮೇಲೆ ಯಾರಾದರೂ ಬರ್ಬೋದು. ಇವೆಲ್ಲ ನಡೆಯಲ್ಲ. ಬಿಜೆಪಿಯಾಗ ದುಡ್ದವ್ರಕ್ಕಿಂತ ದುಡ್ಕೊಂಡವ್ರು ಜಾಸ್ತಿ ಇದಾರೆ ಅಂತ ಅಂತಾರ ಅವ್ರು. ಯಾರು ಹೇಳಿದ್ರು? ಅಪೋಸಿಟ್ ಇದಾರ, ದುಡ್ಕೊಂಡವ್ರು ಭಾಳ ಜನ ಅದಾರ. ದುಡ್ಕೊಂಡವ್ರು ಜಾಸ್ತಿ. ನಾನು ಅದ್ರ ಬಗ್ಗೆ ನೋ ಕಾಮೆಂಟ್ಸ್. ಬಿಜೆಪಿ ಯಾರು ಪಕ್ಷವನ್ನು ಸಂಘಟನೆ ಮಾಡ್ತಾರೆ, ಕಾರ್ಯಕರ್ತರ ಮಧ್ಯೆ ಇರ್ತಾರೆ. ನಾವು ಅಧಿಕಾರದಾಗ ಅಭಿವೃದ್ಧಿ ಮಾಡಿದ್ದೀವಿ. ಕ್ಷೇತ್ರದಲ್ಲಿ ಹೋಗಿ ನನ್ನ ಬಾರಿ 3 ಬಾರಿ ಶಾಸಕರಾಗಿ ಹುಟ್ಟಿದ ಮಗುವಿನ ಬಾಯಲ್ಲೂ MP ರೇಣುಕಾಚಾರ್ಯ ಬರುತ್ತೆ. ನಾನು ದಿನನಿತ್ಯ ಪ್ರವಾಸ ಮಾಡ್ತೀನಿ, ಓಡಾಟ ಮಾಡ್ತೀನಿ. ಸಣ್ಣ ಮಕ್ಕಳು ರೇಣುಕಾಚಾರ್ಯ ಪ್ರೀತಿಯಿಂದ ಅವ್ರ ಅಮ್ಮ ತಾಯಿ ತಂದೆ ತಾಯಿ ತೋರಿಸ್ತಾರೆ. ಯಾವುದೇ ಶಾಲೆಗೆ ಹೋದರೆ ಆ ಮಕ್ಕಳು ರಾಮಾಚಾರಿಯಿಂದ ಹೆಂಗೆ ಓಡಬರ್ತಾರಲ್ಲ, ರೇಣುಕಾಚಾರ್ಯ ಅಂತ ಓಡಬರ್ತಾರೆ ಸಣ್ಣ ಮಕ್ಕಳು.